ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯವನ್ನ ಆಡುವುದಕ್ಕೆ ಮುಂದಾಗಿದೆ. ಮುಂದಿನ ಐಪಿಎಲ್ನಲ್ಲಿ ಆರ್ಸಿಬಿ ಪಂದ್ಯ ನಡೆಯುತ್ತೋ ಇಲ್ವೋ ಚಿನ್ನಸ್ವಾಮಿಯಲ್ಲಿ ಅನ್ನುವಂತಹ ಪ್ರಶ್ನೆ ಇತ್ತು. ಈಗ ಆರ್ಸಿಬಿ ಅಭಿಮಾನಿಗಳಿಗೆ ಫ್ರಾಂಚೈಸಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ, ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನ ಆಡೋಕೆ ಆರ್ಸಿಬಿ ತಾನು ಸಿದ್ಧ ಅಂತ ಹೇಳಿದೆ. ಈ ಬಗ್ಗೆ ಸರ್ಕಾರಕ್ಕೆ ಪಂದ್ಯಗಳನ್ನ ಆಡುವ ಬಗ್ಗೆ ಆರ್ಸಿಬಿ ಟೀಮ್ ಮಾಹಿತಿಯನ್ನ ಕೊಟ್ಟಿದೆ. ನಾಳೆ ಅಥವಾ ನಾಡಿದ್ದು ಸರ್ಕಾರದ ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಸರ್ಕಾರದ ಜೊತೆಗೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ವರದಿಯ ಬಗ್ಗೆ ಆರ್ಸಿಬಿ ಚರ್ಚೆಯನ್ನ ಮಾಡಲಿದೆ. ನ್ಯೂಸ್ ಫಸ್ಟ್ಗೆ ಆರ್ಸಿಬಿ ಮೂಲಗಳಿಂದ ಲಭ್ಯವಾಗಿರುವಂತಹ ಅಧಿಕೃತ ಮಾಹಿತಿ ಇದು. ಸಾಕಷ್ಟು ಗೊಂದಲ ಇತ್ತು. ಸರ್ಕಾರ ಪಂದ್ಯವನ್ನ ಆಡೋದಕ್ಕೆ ಉತ್ಸುಕವಾಗಿದೆ, ಪರ್ಮಿಷನ್ ಅನ್ನ ಕೊಡೋಕ್ಕೂ ಕೂಡ ಮುಂದಾಗಿತ್ತು. ಆದ್ರೆ ಆರ್ಸಿಬಿ ಫ್ರಾಂಚೈಸಿ ಯಾಕೋ ಹಿಂದೇಟ್ ಹಾಕ್ತಿದೆ ಅನ್ನೋದು ಆರ್ಸಿಬಿ ಅಭಿಮಾನಿಗಳ ಬೇಸರಕ್ಕೆ, ನಿರಾಸೆ ಕಾರಣ ಆಗಿತ್ತು. ಡೀಟೇಲ್ಸ್ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಗಂಗಾಧರ್ ನೀಡ್ತಾ ಹೋಗ್ತಾರೆ. ಗಂಗಾಧರ್, ಸರ್ಕಾರ ಅನುಮತಿಯನ್ನ ಕೊಟ್ಟರೂ ಕೂಡ ಆರ್ಸಿಬಿ ಫ್ರಾಂಚೈಸಿ ಇಲ್ಲಿ ಆಡೋದಕ್ಕೆ ಮುಂದಾಗುತ್ತೋ ಇಲ್ವೋ ಅನ್ನೋದೇ ಒಂದು ರೀತಿ ಗೊಂದಲಕ್ಕೆ ಕಾರಣ ಆಗಿತ್ತು. ಜನ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧನೂ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲ ದಿನಗಳಿಂದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಫೈನಲಿ ಆಡೋದಕ್ಕೆ ಮುಂದಾಗಿದೆ. ಏನ್ ಡೀಟೇಲ್ ಸಿಗ್ತಾ ಇದೆ? ಸರ್ಕಾರದ ಜೊತೆಗೆ ಏನ್ ಮಾತುಕತೆ ಆಗಬಹುದು? ಎಷ್ಟು ಪಂದ್ಯಗಳು ನಡೆಯಬಹುದು ಅಂತ ಹೇಳಿ ಗಂಗಾಧರ್. ವಿಧಿ ಏನಂದ್ರೆ, ಕಳೆದ ವಾರ ಕೆಎಫ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ಮಾತು ಹೇಳಿದ್ರು, ನಾವು ಆರ್ಸಿಬಿ ಜೊತೆಗೆ ಐಪಿಎಲ್ ಮ್ಯಾಚ್ಗಳನ್ನ ಚಿನ್ನಸ್ವಾಮಿಲಿ ಆಯೋಜಿಸೋದಕ್ಕೆ ನಾವು ರೆಡಿ, ನಾವು ಸಿದ್ಧ ಇದೀವಿ ಅಂತ ಒಂದು ಮಾತು ಹೇಳಿದ್ರು. ಜೊತೆಗೆ ಇನ್ನೊಂದು ಮಾತು ಕೂಡ ಹೇಳಿದ್ರು, ಇಂಪಾರ್ಟೆಂಟ್ ವಿಚಾರ, ದ ಬಾಲ್ ಇಸ್ ಇನ್ ದ ಆರ್ಸಿಬಿ ಕೋರ್ಟ್ ಅಂತ ಕೂಡ ಹೇಳಿದ್ರು. ಸೊ ಈಗ ಆರ್ಸಿಬಿ ಕೂಡ ಸಾಕಷ್ಟು ಚರ್ಚೆ ನಡೆಸಿದೆ. ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಲ್ಲೇ ಒಂದು ಚರ್ಚೆ ನಡೆಸಿ ಈಗ ಅಂತಿಮ ತೀರ್ಮಾನಕ್ಕೆ ಬಂದಿದೆ. ಅದೇನಂದ್ರೆ, ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು ಐಪಿಎಲ್ ನ ಮ್ಯಾಚ್ಗಳನ್ನ ಆಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾ ಇದೆ. ಅಂದ್ರೆ ಇತ್ತೀಚೆಗಷ್ಟೇ ಏನು ನಾವು ಚಿನ್ನಸ್ವಾಮಿ ಎಲ್ಲ ಆಡಲ್ಲ, ಬೆಂಗಳೂರು ಬಿಟ್ಟು ನಾವು DY ಪಾಟೀಲ್ ಮುಂಬೈನಲ್ಲಿ ಆಡ್ತೀವಿ, ಅಥವಾ ರಾಯ್ಪುರ್ ಛತ್ತೀಸ್ಗಢದಲ್ಲಿ ಕೂಡ ನಾವು ಆಡ್ತೀವಿ ಅಂತ ಒಂದು ಹೇಳಿಕೆಗಳು ಕೊಟ್ಟಿದ್ರು. ಬಟ್ ಛತ್ತೀಸ್ಗಢಲ್ಲಿ 2 ಮ್ಯಾಚ್ಗಳನ್ನ ಆಡ್ಬೋದು, ಬಟ್ ಫಸ್ಟ್ 5 ಮ್ಯಾಚ್ಗಳು ಅವರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಆಡೋದಕ್ಕೆ ಇದೀಗ ಮನ್ಸ್ ಮಾಡಿದ್ದಾರೆ ಅಂತ ನಮಗೆ ಆರ್ಸಿಬಿ ಮೂಲಗಳಿಂದಲೇ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಏನಂದ್ರೆ, ಮೈಕಲ್ ಡಿ ಕುನ್ಹಾ ಅವರು, ನ್ಯಾಯಮೂರ್ತಿ ಅವರು ಏನೊಂದು ಕೆಲವೊಂದು ಷರತ್ತುಗಳನ್ನ ಹಾಕಿದ್ರು. ಸೊ ಆ ಒಂದು ಷರತ್ತುಗಳನ್ನ ಎಲ್ಲಾನು ಕಂಪ್ಲೀಟ್ ಮಾಡಿ ನಾವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ನಾವು ಬರ್ತೀವಿ ಅಂತ ಒಂದು ಮಾಹಿತಿ ಕೂಡ ಆರ್ಸಿಬಿ ಮೂಲಗಳಿಂದ ಸಿಗ್ತಾ ಇದೆ. ಜೊತೆಗೆ ಇವತ್ತು ಅಥವಾ ನಾಳೆ ಯಾವತ್ತಾದ್ರೂ ಎನಿ ಟೈಮ್ ಅವರು ಆರ್ಸಿಬಿ ಮ್ಯಾನೇಜ್ಮೆಂಟ್ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಎಲ್ಲವನ್ನೂ ಕೂಡ ಏನು ಸರ್ಕಾರ ಷರತ್ತು ಹಾಕಿತ್ತು, ಜೊತೆಗೆ ಮೈಕಲ್ ಡಿ ಕುನ್ಹಾ ಅವರ ಒಂದು ವರದಿಯಲ್ಲಿ ಏನಿತ್ತು, ಸೊ ಎಲ್ಲವನ್ನೂ ಪೂರ್ಣಗೊಳಿಸಿ ನಾವು ಬೆಂಗಳೂರಿನಲ್ಲಿ ಆಡಬಹುದು ಅನ್ನೋ ಒಂದು ಮನ್ಸು ಕೂಡ ಮಾಡ್ತಾ ಇದ್ದಾರೆ. ಸೊ 18 ವರ್ಷಗಳ ಕಾಲ ಏನು ಆರ್ಸಿಬಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ್ ಗ್ರೌಂಡ್ ಅಂತ ಏನು ಆಡಿತ್ತು, ಬಟ್ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ನಾವು ಆಡ್ತೀವಿ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇದು ವೆರಿ ಶಾರ್ಟ್ಲಿ, ಅಂದ್ರೆ ಇವತ್ತ ಆಗಿರ್ಬೋದು ಅಥವಾ ನಾಳೆ ಆಗಿರ್ಬೋದು, ಎನಿ ಟೈಮ್ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಇವತ್ತು ಜನವರಿ 27ನೇ ತಾರೀಕು ಆರ್ಸಿಬಿ ಬೆಂಗಳೂರಲ್ಲಿ ಆಡಲ್ವಾ ಅಂತ BCCI IPL ಗವರ್ನಿಂಗ್ ಕೌನ್ಸಿಲ್ ಒಂದು ಡೆಡ್ ಲೈನ್ ನೀಡಿತ್ತು. ಅಂದ್ರೆ ಇವತ್ತೇ ನಿಮ್ಮ 27ನೇ ತಾರೀಕು ಒಳಗಡೆ 5 ಗಂಟೆ ಒಳಗಡೆ ನೀವು ನಿಮ್ಮ ನಿರ್ಧಾರವನ್ನು ತಿಳಿಸಬೇಕು ಅಂತ BCCI IPL ಗವರ್ನಿಂಗ್ ಕೌನ್ಸಿಲ್ ಆರ್ಸಿಬಿಗೆ ಹೇಳಿತ್ತು. ಜೊತೆಗೆ ಆರ್ಸಿಬಿ ಕೂಡ IPL ಗವರ್ನಿಂಗ್ ಕೌನ್ಸಿಲ್ ಜೊತೆಗೆ BCCIಗೂ ಕೂಡ ಕೆಲವೊಂದು ಟೈಮ್ ನ ಕೇಳಿದೆ. ಅಂದ್ರೆ ನಮ್ಗೆ ಇನ್ನೂ 1-2 ದಿನ ಕಾಲಾವಕಾಶ ಕೊಡಿ, ನಾವು ಏನೇನ್ ಸಮಸ್ಯೆಗಳಿದೆಯೋ ಎಲ್ಲವನ್ನೂ ಬಗೆಹರಿಸ್ಕೊಂಡು ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡೋದಕ್ಕೆ ರೆಡಿ ಆಗ್ತೀವಿ ಅಂತ ಒಂದು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಆರ್ಸಿಬಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು 5 ಮ್ಯಾಚ್ಗಳನ್ನ ಆಡೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಸರ್ಕಾರದ ಜೊತೆ ತೀರ್ಮಾನ ಮಾಡಿ, ಸೊ ಯಾವ ರೀತಿ ಸರ್ಕಾರ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಸ್ಪಂದಿಸುತ್ತೋ ಸೊ ಅದ್ರ ಮೇಲೆ ಡಿಸಿಷನ್ ಇರುತ್ತೆ. ವಿದ್ಯಾ. ಗಂಗಾಧರ್, ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಅಂತಲ್ಲ, ಯಾವುದೇ ಡೊಮೆಸ್ಟಿಕ್ ಪಂದ್ಯಗಳಾದ್ರೂ ಕೂಡ ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣುತ್ತೆ. ಯಾಕಂದ್ರೆ ಬೆಂಗಳೂರು ಅಂಥ ಕ್ರಿಕೆಟ್ ಪ್ರೇಮಿಗಳ ಊರು. ಬಟ್ ಆಗಿರುವಂತಹ ದುರಂತವನ್ನ ಮರೆಯೋ ಹಾಗಿಲ್ಲ. ಹಾಗಾಗಿ ಬರುವಂಥ ಕ್ರಿಕೆಟ್ ಪ್ರೇಮಿಗಳ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮ್ಯಾಚ್ ಆಡೋದಕ್ಕೇನೋ ಒಪ್ಕೊಂಡಿದ್ದಾರೆ, ಬಟ್ ಸುರಕ್ಷತಾ ದೃಷ್ಟಿಯಿಂದ ಏನೇನ್ ಕಂಡೀಷನ್ಸ್ನ ಸರ್ಕಾರ ಹಾಕುವಂತಹ ಚಾನ್ಸಸ್ ಇರುತ್ತೆ ಗಂಗಾಧರ್?
ವಿಧಿ ಏನಂದ್ರೆ ಸರ್ಕಾರ ಕೂಡ ಕೆಲವೊಂದು ಷರತ್ತುಬದ್ಧ ಕಂಡೀಷನ್ಸ್ ಕೂಡ ಹಾಕಿತ್ತು KCAಗೆ. ಅಂದ್ರೆ ನೀವು IPL ಮ್ಯಾಚ್ ನಡೆಸಬೇಕಾದ್ರೆ ಇದೇ ರೀತಿ ಕೆಲವೊಂದು ಕಂಡೀಷನ್ಸ್ ನ ಫಾಲೋ ಮಾಡಬೇಕು. ಸೊ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಫ್ಯಾನ್ಸ್ ಅಂದ್ರೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ 32,000 ಕೆಪಾಸಿಟಿ ಇರುವಂತ ಒಂದು ಸ್ಟೇಡಿಯಂ. ಸೊ IPL ಮ್ಯಾಚ್ ಅಂದ್ರೆ ಅಥವಾ ಇಂಟರ್ನ್ಯಾಷನಲ್ ಮ್ಯಾಚ್ ಅಂದ್ರೆ ಇಲ್ಲಿ 32,000ಕ್ಕಿಂತ ಹೆಚ್ಚು ಜನಗಳು ಬರೋ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಮೊದಲನೇದಾಗಿ ಇಲ್ಲಿ ಜನರ ಸುರಕ್ಷತೆಗೆ ಏನೆಲ್ಲ ಕ್ರಮಗಳನ್ನ ಸರ್ಕಾರ ಒಂದು ಹೇಳಿದೆ, ಸೊ ಅದನ್ನೆಲ್ಲ ಈಗ KCA ಫಾಲೋ ಮಾಡ್ತಾ ಇದೆ. ಸೊ ನಾವು ಇತ್ತೀಚೆಗೆ ಗಮನಿಸಬಹುದು, ಒಂದು ಗೇಟ್ ವೈಡ್ನಿಂಗ್ ಮಾಡಿರೋದು ಇರ್ಬೋದು, ಜೊತೆಗೆ ಫೈರ್ ಇಂಜಿನ್ ಸ್ಟೇಡಿಯಂ ಒಳಗಡೆ ಹೋಗೋ ರೀತಿ ಕೂಡ ಎಲ್ಲಾ ರೀತಿಯಿಂದ ಕೂಡ KCA ಒಂದು ಪ್ರಿಪರೇಷನ್ಸ್ ನಡೆಸ್ಕೊಂತಾ ಇದೆ. ಸೊ ವೆಂಕಟೇಶ್ ಪ್ರಸಾದ್ ಅವರು KCA ಅಧ್ಯಕ್ಷರು ನೇರವಾಗಿ ಹೇಳಿದ್ದಾರೆ, ಅಂದ್ರೆ ನಾವು ರೆಡಿ ಇದ್ದೀವಿ, ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ರೆಡಿ ಇದೆ. ಫೆಬ್ರವರಿ ಅಂತ್ಯದೊಳಗೆ ಏನು ಸರ್ಕಾರ ಕಂಡೀಷನಲ್ ಏನು ಇದಾಕಿತ್ತು, ಷರತ್ತುಗಳನ್ನ ಹಾಕಿತ್ತು, ಜೊತೆಗೆ ಮೈಕಲ್ ಡಿ ಖನ್ನಾ ಅವರು ಏನು ಹೇಳಿದ್ರು, ಸೊ ಎಲ್ಲವನ್ನು ಕೂಡ ನಾವು ಪೂರ್ಣಗೊಳಿಸ್ತೀವಿ. ಫೆಬ್ರವರಿ ಅಂತ್ಯದೊಳಗೆ ನಾವು ಪೂರ್ಣಗೊಳಿಸಿ ಏನು ಫ್ಯಾನ್ಸ್ಗೆ ಸುರಕ್ಷಿತ ಮೊದಲನೇ ಆದ್ಯತೆ ನಾವು ಕೊಡ್ತೀವಿ. ಹಾಗಾಗಿ IPL ಇರ್ಬೋದು, ಇಂಟರ್ನ್ಯಾಷನಲ್ ಮ್ಯಾಚಸ್ ಇರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ನಡೆಸಬಹುದು ಅನ್ನೋ ಒಂದು ಆಶ್ವಾಸನೆಯನ್ನು ಕೂಡ KCA ಅಧ್ಯಕ್ಷರು ಇತ್ತೀಚೆಗೆ ಕೊಟ್ಟಿದ್ರು. ವಿದ್ಯಾ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.